12 ಪಾಯಿಂಟ್ ಇದ್ದಾರೆ. ಅಂದ್ರೆ ಇವರ ಮಧ್ಯದಲ್ಲಿನ ಏನಾಗುವಂಥ ಅದರಂತಲ್ಲ ಅದರ ಇಲ್ಲಂತಲ್ಲ. GT ಅಂದರೆ ಗುಜರಾತ್ ಟೈಟನ್ಸು, ಆಮೇಲೆ CSK, KKR, DC ಎಲ್ಲ ಬರ್ತಾರೆ. ಮೋಸ್ಟ್ಲಿ ಅವರು ಎಂಟ್ರಿ ಆಗ್ತಾರೋ ಅಂತ ಈಗಿನ ಮಟ್ಟಿಗೆ ಅನ್ನಿಸ್ತಾ ಇಲ್ಲ. ಅದನ್ನೆಲ್ಲ ಇವತ್ತಿನ ಮ್ಯಾಚ್ದಲ್ಲೇ ವಿಶೇಷವಾಗಿ ಈ ಎರಡರ ಮಧ್ಯೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ಮಧ್ಯಲ್ಲದ ಈ ರಾಜಸ್ಥಾನ್ ರಾಯಲ್ಸ್ ಅವರು 10 ಮ್ಯಾಚ್ ಆಡಿದ್ದಾರೆ, 12 ಗಳಿಸಿದ್ದಾರೆ. GT ಅವರು 10 ಮ್ಯಾಚ್ ಆಡಿದ್ರೆ 12 ಗಳಿಸಿದ್ದಾರೆ. ಇಬ್ಬರು ಹಿಂದೆ ಮುಂದೆ ಅದಾರ. ಇದರಲ್ಲಿ ಯಾರು ಗೆಲ್ತಾರೆ ಇವತ್ತು ಅನ್ನುವಂಥದ್ದು ಭಾಳ ಮಹತ್ವದ. GT ಅಂದ್ಕೊಂಡು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಶುಭ್ಮನ್ ಗಿಲ್ ಅವ್ರದಿಂದವ್ರು ಜೋರ್ದಾರಾಗೆ ಆಡುವಂಥ ಸಾಧ್ಯತೆಗಳಿದ್ದಾವೆ. ಮುಂದೆ ರಾಜಸ್ಥಾನ್ ರಾಯಲ್ಸ್ ಒಳಗೆ ಮೊನ್ನೆ ಒಳ್ಳೆ ಆಟ ಆಡಿದ ನಾಯಕ ರಿಯಾನ್ ಪರಾಗ್ ಇದ್ದಾರೆ. ಇವ್ರ ಮಧ್ಯದಲ್ಲಿ ಜಬರ್ದಸ್ತ್ ನಡೆಯುವಂಥದ್ದು. ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇವತ್ತು ಗೊತ್ತಾಗುವಂಥದ್ದು. ಇಬ್ಬರು ಬಲಾಢ್ಯರಿದ್ದಾರೆ. ಸತತ 3 ಪಂದ್ಯಗಳನ್ನ ಬಲಾಢ್ಯ ತಂಡಗಳನ್ನು ಸದೆ ಬಡಿದು ಆತ್ಮವಿಶ್ವಾಸದಲ್ಲಿರೋ ಗುಜರಾತ್ ಟೈಟನ್ಸ್ 3 ಒಳ್ಳೆ ಟೀಮ್ಗಳನ್ನು ಸೋಲಿಸಿದ್ದಾರೆ, ಸತತ ಗೆದ್ದಾರೆ ಗುಜರಾತ್ ಟೈಟನ್ಸ್. ಹೀಗಾಗಿ ಶುಭ್ಮನ್ ಗಿಲ್ ಅವ್ರಿಗೆ ನಾವು ಈ ಸಲ ಇದನ್ನು ಇವತ್ತಿನಿಂದ ಗೆಲ್ತೀವಿ ಅನ್ನೋಂಥ ಭರವಸೆ. ಯಾಕೆಂತಂದ್ರೆ ಈಗ ಗೆಲ್ಲುವುದಂತೆ ಬಹಳ ಅನಿವಾರ್ಯ ಎಲ್ಲರಿಗೂ. ಸ್ವತಃ ನಮ್ಮ ರಾಜಸ್ಥಾನ್ ರಾಯಲ್ಸ್ಗಾಗಿರ್ಬೋದು, ಟೈಟನ್ಸ್ಗಾಗಿರ್ಬೋದು, ಇಬ್ಬರು ಟೈಟ್. ಇವತ್ತು ನಾವು ಗೆಲ್ಲಬೇಕು. ಗೆಲ್ಲತ್ತಿರ ಮುಂದಿನ ಮ್ಯಾಚಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಅದಿಲ್ಲ ಆದರೆ ನಾವು ಪ್ಲೇ ಆಫ್ಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಬ್ಬರಿಗೂ ಗೊತ್ತದ. ರಾಯಲ್ಸ್ ಬ್ಯಾಟಿಂಗ್ನಲ್ಲಿ ಉತ್ತಮದ ವೈಭವ್ ಸೂರ್ಯವಂಶಿ ಇದ್ದಾರೆ, ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಧ್ರುವ ಜುರೇಲ್ ಇದ್ದಾರೆ, ಒಳ್ಳೆಯ ಆಟಗಾರರು. ಈಗಾಗಲೇ ಸೂರ್ಯವಂಶಿ ವೈಭವ್ 4 ನೋಡಿದ್ದಾರೆ. ಯಶಸ್ವಿ ಜೈಸ್ವಾಲ ಅವರಿದ್ದಂಥವ್ರು 312 ಹೊಡೆದಿದ್ದಾರೆ. ಧ್ರುವ ಜುರೇಲ್ 290 ಹೊಡೆದಿದ್ದಾರೆ. ಇದು ಸಾಣದಲ್ಲ. ಹೀಗಾಗಿ ಈ ಒಂದು ರಾಜಸ್ಥಾನ್ ರಾಯಲ್ಸು ಅಷ್ಟು ಸುಲಭವಾಗಿ ಗುಜರಾತ್ ಟೈಟನ್ಸ್ ಅವ್ರು ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನುವಂಥ ಮಾತು